ಮಲ ಅನ್ನೋದು ನೀರಲ್ಲಿ ತೇಲ್ತಾ ಇರುತ್ತೆ. ಒಂಥರ ಫ್ಲಶ್ ಮಾಡಿದ್ರೆ ಅದು ಕ್ಲಿಯರ್ ಆಗ್ತಾ ಇಲ್ಲ, ಒಳಗಡೆ ಏನಾದರೂ ಕರಳಲ್ಲಿ ಸಮಸ್ಯೆ ಇದೆಯಾ ಅಂತ ಭಯ ಪಡ್ತಾ ಇರ್ತಾರೆ. ಈಗ ಮಲ ಅದು ನೀರಲ್ಲಿ ತೇಲ್ತಾ ಇದೆ ಅಂತ ಹೇಳ್ಬಿಟ್ಟು ಅದೇನು ಗಾಬರಿ ಪಡೋವಂಥದ್ದಲ್ಲ. ಕೆಲವೊಂದು ಟೈಮ್ ಅದರಲ್ಲಿ ಒಳಗಡೆ ಗ್ಯಾಸ್ ಟ್ರ್ಯಾಪ್ ಆಗಿರುತ್ತೆ. ತುಂಬ ನಾರಿನಂಶ ಇರೋವಂಥ ಆಹಾರಗಳೆಲ್ಲ ತೊಗೊಂಡಿದ್ದಾಗ ಕೆಲವೊಂದು ಟೈಮ್ ಈ ಗಟ್ ಬ್ಯಾಕ್ಟೀರಿಯಾ ಅಂತೀವಲ್ಲ, ಅದು ಒಂಥರ ಫರ್ಮೆಂಟ್ ಮಾಡಿ ಗ್ಯಾಸ್ ರಿಲೀಸ್ ಮಾಡಿರುತ್ತೆ. ಹಾಗಾಗಿ ಸ್ಟೂಲು, ಮಲ ಅನ್ನೋದು ಕೆಲವೊಂದು ಟೈಮ್ ಫ್ಲೋಟ್ ಆಗುತ್ತೆ. ಕೆಲವೊಂದು ಟೈಮು ಈಗ ನಾರಿನಂಶ ಜಾಸ್ತಿ ಇಲ್ಲದೆ ಹೋದ್ರೂ ಸ್ಟೂಲ್ ಹೆವಿ ಇಲ್ಲ ಅಂದ್ರೂ ಅದೊಂಥರ ತೇಲ್ತಾ ಇರುತ್ತೆ. ಪರ್ಸಿಸ್ಟೆಂಟ್ ಆಗಿದೆ, ಪದೇ ಪದೇ ಇದೆ, ಅದು ತುಂಬ ಗ್ರೀಸಿ ಆಗಿದೆ, ಪದೇ ಪದೇ ಫ್ಲಶ್ ಮಾಡಬೇಕಾಗಿ ಬರ್ತಾ ಇದೆ, ಒಂಥರ ಆಯಿಲಿ ಥರ ಇರುತ್ತೆ, ತೂಕ ಕಡಿಮೆ ಆಗ್ತಾ ಇದ್ದಾರೆ, ಲೂಸ್ ಮೋಷನ್ ಆಗ್ತಾ ಇದೆ ಅಂದಾಗ ಕೆಲವೊಂದು ಟೈಮ್ ಫ್ಯಾಟ್ ಮ್ಯಾಲ್ ಅಬ್ಸಾರ್ಪ್ಷನ್ ಅಂತೀವಿ. ಪ್ಯಾಂಕ್ರಿಯಾಸಲ್ಲಿ ಸಮಸ್ಯೆ ಇರ್ಬೋದು, ಡೈಜೆಸ್ಟಿವ್ ಎನ್ಸೈಮ್ಸ್ ಕಡಿಮೆ ಇರ್ಬೋದು, ಸಣ್ಣ ಕರಳಲ್ಲಿ ಏನಾದ್ರು ಸಮಸ್ಯೆ ಇರ್ಬೋದು, ಅಥವಾ ಪಿತ್ತದ ರಸ ಒಂದು ಬೈಲ್ ಫ್ಲೋಲ್ಲಿ ಏನೋ ಸಮಸ್ಯೆ ಇರ್ಬೋದು. ಸೊ ಯಾವಾಗೋ ಅಪರೂಪಕ್ಕಾದರೆ ಸಮಸ್ಯೆ ಇಲ್ಲ, ಪದೇ ಪದೇ ಆಗ್ತಾ ಇದ್ದು ಬೇರೆ ಸಿಂಪ್ಟಮ್ಸ್ ಇದ್ದಾಗ ನೀವು ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ನ ಭೇಟಿ ಮಾಡಬೇಕು.